ನಮಸ್ಕಾರ ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ KP ಪೂರ್ಣಚಂದ್ರ ತೇಜಸ್ವಿಯವರ ಪರಿಸರದ ಕತೆ ಪುಸ್ತಕದಿಂದ ಆಯ್ದ ಸುಸ್ಮಿತಾ ಮತ್ತು ಹಕ್ಕಿಮರಿ ಕಥೆಯನ್ನು ಓದಲಿದ್ದೇನೆ. ಅದಕ್ಕೂ ಮುಂಚೆ ಇದರ ಬರಹಗಾರರ ಬಗ್ಗೆ ಒಂದು ಸಣ್ಣ ಪರಿಚಯ ಪಡ್ಕೊಳ್ಳೋಣ. ಕನ್ನಡ ಸಾಹಿತ್ಯ ಲೋಕದ ಪ್ರಮುಖ ಲೇಖಕರಲ್ಲಿ ಒಬ್ಬರಾದ KP ಪೂರ್ಣಚಂದ್ರ ತೇಜಸ್ವಿಯವರು ಕಾದಂಬರಿಕಾರ, ಕತೆಗಾರ, ಪರಿಸರವಾದಿ ಮತ್ತು ಛಾಯಾಗ್ರಾಹಕರಾಗಿದ್ದರು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪು ಅವರ ಪುತ್ರರಾದ ತೇಜಸ್ವಿ ತಮ್ಮ ವಿಶಿಷ್ಟ ಬರವಣಿಗೆಯ ಶೈಲಿ, ವೈಜ್ಞಾನಿಕ ದೃಷ್ಟಿಕೋನ ಮತ್ತು ಪ್ರಕೃತಿ ಪ್ರೇಮದ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. ಅವರ ಕಥೆಗಳು ಸಮಾಜ, ವಿಜ್ಞಾನ, ಪ್ರಕೃತಿ ಮತ್ತು ಮಾನವ ಜೀವನದ ವಿವಿಧ ಆಯಾಮಗಳನ್ನು ಸರಳವಾಗಿ ಹಾಗೂ ಕುತೂಹಲಕಾರಿಯಾಗಿ ಚಿತ್ರಿಸ್ತವೆ. ಇಂದು ನಾವು ಅವರ ಅತ್ಯಂತ ಆಸಕ್ತಿದಾಯಕ ಕಥೆಗಳಲ್ಲಿ ಒಂದಾದ ಸುಸ್ಮಿತಾ ಮತ್ತು ಹಕ್ಕಿಮರಿ ಕಥೆಯ ಕುರಿತು ತಿಳ್ಕೊಳ್ಳೋಣ. ಕತೆ ಶುರು ಮಾಡೋಣ. ಒಂದಿನ ಏನೋ ಒಂದು ಪ್ರಯೋಗ ಮಾಡೋಕೆ ಹೋಗಿ ವಿನಾಕಾರಣ ಎಂಥ ತೊಂದರೆಗೆ ಸಿಕ್ಕಾಕೊಂಡೆ ಅಂದ್ರೆ ಅದನ್ನ ಅದರ ಪೂರ್ವಾಪರಗಳೊಂದಿಗೆ ತಿಳಿಸೋದೇ ಈ ಕತೆ. ಹಕ್ಕಿಗಳ ಫೋಟೋಗಳನ್ನು ನಾನು ಮೊದಲು ಪುಸ್ತಕಗಳಲ್ಲಿ, ನಿಯತಕಾಲಿಕೆಗಳಲ್ಲಿ ನೋಡಿದಾಗ ಅವುಗಳ ಅಂದ ಚಂದಗಳನ್ನ ಎಲ್ಲರಂತೆ ಪ್ರಶಂಸಿಸ್ತಾ ಇದ್ದೆ. ಆದರೂ ಆ ಚಿತ್ರಗ್ರಾಹಕ ಫೋಟೋ ತೆಗೆಯಲು ಪಟ್ಟಿರಬಹುದಾದ ಕಷ್ಟ ತೊಂದರೆಗಳ ಅಂದಾಜಿರಲಿಲ್ಲ. ನೀವು ಸಹ ಚಿತ್ರಗ್ರಾಹಕರಾಗದ ಹೊರತು ಚಿತ್ರಗಳನ್ನು ನೋಡಿ ಮೆಚ್ಚಬಹುದೇ ವಿನಃ ಅವುಗಳನ್ನು ತೆಗೆಯುವ ಕಷ್ಟ ಏನು ಎಂಬುದು ನಿಮಗೆ ಗೊತ್ತಾಗೋದೇ ಇಲ್ಲ. ನಾನು ಈವರೆಗೆ 5,000 ಹಕ್ಕಿಗಳ ಫೋಟೋ ತೆಗೆದಿರ್ಬೋದು. ಅವುಗಳಲ್ಲಿ ಅರ್ಧದಷ್ಟು ನೆಗೆಟಿವ್ಗಳಲ್ಲಾದರೂ ನಾನು ಬಯಸಿದ ಹಕ್ಕಿಗಳೇ ಇಲ್ಲ ಎಂದಮೇಲೆ ಎಷ್ಟೊಂದು ಕಾಲ, ಫಿಲ್ಮು, ಹಣ ವ್ಯರ್ಥವಾಗಿರ್ಬೋದು ನೀವೇ ಊಹಿಸಿ. ಇದಕ್ಕೆ ಮುಖ್ಯ ಕಾರಣ ಹಕ್ಕಿಗಳ ಫೋಟೋ ತೆಗೆಯಲು ಹೋದ ಛಾಯಾಗ್ರಾಹಕನಿಗೆ ತನ್ನ ಕ್ಯಾಮೆರಾ ಒಂದನ್ನುಳಿದು ಇನ್ಯಾವುದೂ ಅವನ ಹತೋಟಿಯಲ್ಲಿಲ್ಲದ ಪ್ರತಿಕೂಲ ಸನ್ನಿವೇಶದಲ್ಲಿ ಅವನು ಕೆಲಸ ಮಾಡಬೇಕಾಗತ್ತೆ. ಬೆಳಕು, ಹಕ್ಕಿಗಳು, ಅವುಗಳ ಭಂಗಿ, ಹಿನ್ನೆಲೆ ಇವು ಯಾವುವು ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಇರೋದೇ ಇಲ್ಲ. ಬೆಳಗಿನಿಂದ ಸಂಜೆಯವರೆಗೆ ಹಠಯೋಗದ ಭಂಗಿಯಲ್ಲಿ ಮರೆಯೊಳಗೆ ಕುಳಿತ ಛಾಯಾಗ್ರಾಹಕ ಸಹನೆಯಿಂದ ಕಾದು ಇರುವ ಸನ್ನಿವೇಶವನ್ನೇ ಅತ್ಯುತ್ತಮವಾಗಿ ಬಳಸಿಕೊಳ್ಳಲು ಹೆಣಗಬೇಕು. ಜೊತೆಗೆ ಹಕ್ಕಿಗಳು ಅತ್ಯಂತ ಚಿಕ್ಕವು, ತುಂಬಾ ಚಪಲಚಿತ್ರದ ಪ್ರಾಣಿಗಳು ಆಗಿರೋದ್ರಿಂದ ಅಕಸ್ಮಾತ್ ಅವುಗಳ ಫೋಟೋ ಹಿಡಿಯೋದ್ರಲ್ಲಿ ಛಾಯಾಗ್ರಾಹಕ ಯಶಸ್ವಿಯಾದ್ರೂ ಹಕ್ಕಿ ರೆಕ್ಕೆ ಬಡಿದೋ ಕುತ್ತಿಗೆ ಅಲ್ಲಾಡಿಸಿಯೋ ಫೋಟೋ ಹಾಳಾಗಿರುತ್ತೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಮನುಷ್ಯರ ಬಗ್ಗೆ ಅವಕ್ಕೆ ಇರುವ ಭಯವೇ ಚಿತ್ರಗ್ರಾಹಕರಿಗೆ ಇರುವ ಅತಿ ಮುಖ್ಯ ತೊಂದರೆ. ಅದರೆಡೆಗೆ ಗುರಿ ಹಿಡಿದಿದ್ದು ಕ್ಯಾಮ್ರಾ ಆದ್ರೂ ಅವು ಅದನ್ನ ಬಂದೂಕೆಂದೇ ತಿಳಿದು ಅಲ್ಲಿಂದ ಪಲಾಯನ ಮಾಡ್ತವೆ. ಇದನ್ನೆಲ್ಲ ಅನುಭವಿಸಿ ಬೇಸರಗೊಂಡ ನಾನು ಹೇಗಾದ್ರೂ ಈ ಹಕ್ಕಿಗಳನ್ನೆಲ್ಲ ನಾನೇ ಸಾಕಿ ಅವುಗಳಿಗೆ ಮನುಷ್ಯರ ಭಯ ಇಲ್ಲದಂತೆ ಬಳಕೆ ಮಾಡಿಕೊಂಡ್ರೆ ಅನಂತರ ಅವುಗಳ ಫೋಟೋಗಳನ್ನ ಹತ್ರದಿಂದಲೇ ಹೇಗ್ ಬೇಕೋ ಹಾಗೆ ತೆಗಿಬೋದಲ್ವೇ ಎಂದು ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಈ ಯೋಜನೆ ಅವುಗಳ ಫೋಟೋ ತೆಗೆಯುವುದಕ್ಕಿಂತ 100 ಪಟ್ಟು ಕಷ್ಟಕರವಾದುದು ಎಂದು ಬಹುಬೇಗ ಮನವರಿಕೆ ಆಯಿತು. ಪೇಟೆಗಳಲ್ಲಿ ಗುಬ್ಬಚ್ಚಿಗಳು ಹೇಗೆ ಅಸಂಖ್ಯಾತವಾಗಿರುತ್ತವೆಯೋ ಹಾಗೆ ನಮ್ಮ ತೋಟದಲ್ಲಿ ಪಿಕಲಾರ ಅಥವಾ ಬುಲ್ಬುಲ್ ಹಕ್ಕಿಗಳು ಇದ್ವು. ಬುಲ್ಬುಲ್ಗಳಲ್ಲಿ 100 ತರದ ಪ್ರಭೇದಗಳಿದ್ದಾವೆ. ಚೊಟ್ಟಿ ಇರುವ ಬುಲ್ಬುಲ್, ಕೆಂಪು ಮೀಸೆ ಬುಲ್ಬುಲ್, ಹಳದಿ ಕಪಾಲದ ಬುಲ್ಬುಲ್, ಹೊಂಬಣ್ಣದ ತಲೆಯ ಹಸಿರು ಬುಲ್ಬುಲ್, ಬಿಳಿಯ ಕುತ್ತಿಗೆಯ ಬುಲ್ಬುಲ್, ಕೆಂಪು ಗಲ್ಲದ ಹಳದಿ ಬುಲ್ಬುಲ್, ಹೀಗೆ ಅನೇಕ ತರ ಇವೆ. ಇವೆಲ್ಲ ಹಕ್ಕಿಗಳು ನಮ್ಮ ತೋಟದಲ್ಲಿ ಅಸಂಖ್ಯಾತವಾಗಿದ್ವು. ಮನೆ ಹತ್ತಿರದ ಲಾಂಟಾನದ ಗಿಡಗಳಾಗ್ಲಿ, ಚೆರ್ರಿ ಗಿಡಗಳಾಗ್ಲಿ ಹಣ್ಣಾದ್ರೆ ಸಾಕು ಅಲ್ಲಿ ಅವು ಸೇರ್ಕೊಂಡು ಗಲಾಟೆಯೋ ಗಲಾಟೆ. ಮನೆ ಪಕ್ಕ ಪ್ರೈಮರಿ ಸ್ಕೂಲ್ ಇದ್ದ ಹಾಗೆ ನಂಗೆ ಭಾಸವಾಗ್ತಾ ಇತ್ತು. ಆದ್ರೆ ಫೋಟೋ ತೆಗೆಯೋಣೆಂದು ಹೋದ್ರೆ ಸಾಕು ಅಷ್ಟು ಹಕ್ಕಿಗಳು ಬುರ್ರನೆ ರೆಕ್ಕೆ ಬಡಿಯುತ್ತಾ ಮಿಕ್ಕ ಹಕ್ಕಿಗಳಿಗೆ ಎಚ್ಚರಿಕೆ ಕೂಗು ಕೊಡುತ್ತಾ ದಿಕ್ಕಾಪಾಲಾಗಿ ಪರಾರಿಯಾಗಿ ಬಿಡ್ತಾ ಇದ್ವು. ಕಾಡಿನ ಈ ಚಿಕ್ಕ ಪುಟ್ಟ ಹಕ್ಕಿಗಳಲ್ಲಿ ಇನ್ನೊಂದು ಅಭ್ಯಾಸ ನಾನು ಗಮನಿಸಿದ್ದೇನೆ. ಇವುಗಳ ಗೂಡುಗಳಿಗೆ ಸದಾ ಕೇರೆ ಹಾವು, ಕೆಂಬೂತ, ಬೆಕ್ಕು, ಕೋಗಿಲೆಗಳು, ಗೂಬೆಗಳು ಕಾಟ ಕೊಡ್ತವೆ. ಅನೇಕ ಹಕ್ಕಿಗಳಂತೂ ಹಕ್ಕಿ ಮೊಟ್ಟೆಗಳನ್ನು ಕದ್ದು ತಿಂದೇ ಜೀವನಯಾಪನೆ ಮಾಡ್ತವೆ. ಮೊಟ್ಟೆ ಕದಿಯಲು ಹೋದಾಗೇನಾದ್ರೂ ಕಾವು ಕೊಡುತ್ತಾ ಕುಳಿತಿದ್ದ ತಾಯಿ ಹಕ್ಕಿ ಸಿಕ್ಕಿದ್ರೆ ಅದನ್ನೂ ಅವು ಗುಳು ಮಾಡ್ತವೆ. ಈ ಉಪದ್ರಮಾರಿಗಳಿಂದೆಲ್ಲ ತಮ್ಮ ಗೂಡನ್ನು ರಕ್ಷಿಸಿಕೊಳ್ಳಲಾಗದ ಚಿಕ್ಕ ಪುಟ್ಟ ಅಸಹಾಯಕ ಹಕ್ಕಿಗಳು ಆದಷ್ಟು ಮನುಷ್ಯರ ಓಡಾಟ ಬಳಕೆ ಇರುವಂತ ಜಾಗಗಳಲ್ಲೇ, ಅಂದ್ರೆ ಮನೆಯ ಬಳಿ, ಸೌದೆ ಕೊಟ್ಟಿಗೆಯಲ್ಲಿ, ಸಸಿ ಚಪ್ಪರದ ಸೊಪ್ಪಿನಲ್ಲಿ ಇಂಥ ಜಾಗಗಳಲ್ಲಿ ತಮ್ಮ ಗೂಡನ್ನ ಕಟ್ತವೆ. ಇದಕ್ಕೆ ಮುಖ್ಯ ಕಾರಣ ಅಪಾಯಕಾರಿ ಹಕ್ಕಿಗಳು ಮನುಷ್ಯರು ಓಡಾಡುವ ಜಾಗಗಳಲ್ಲಿ ಬರಲು ಅಂಜುತ್ತವೆ ಅನ್ನೋದು. ಒಮ್ಮೆ ನಮ್ಮ ಸಸಿ ಚಪ್ಪರದ ಪಕ್ಕ ಹೊದಿಸಿದ್ದ ಅಡ್ಡತಡಿಕೆಯ ಸೊಪ್ಪಿನಲ್ಲಿ ಒಂದು ಪಿಕಳಾರ ಹಕ್ಕಿ ಗೂಡು ಮಾಡಿತ್ತು.
ನಾನು ಸಸಿಗಳನ್ನು ನೋಡಲು ಹೋದಾಗ್ಲೆಲ್ಲ ನನ್ನ ಮಗಳು ಸುಸ್ಮಿತಾಳನ್ನು ಕರೆದೊಯ್ದು ಚುಕ್ಕೆ ಚುಕ್ಕೆಗಳಿರುವ ಕೆಂಬಣ್ಣದ ಮೊಟ್ಟೆಗಳನ್ನು, ಹಕ್ಕಿಗೂಡನ್ನು ತೋರಿಸ್ತಾ ಇದ್ದೆ. ಇನ್ನೂ ಸ್ಕೂಲಿಗೆ ಹೋಗದ 5-6 ವರ್ಷದ ಅವಳಿಗೆ ಇವೇ ಮೊದಲ ಪಾಠಗಳಾಗಿದ್ವು. ಕಾವು ಕೊಡ್ತಾ ಇದ್ದ ತಾಯಿ ಹಕ್ಕಿ ನಾವು ಚಪ್ಪರದೊಳಗೆ ಹೋಗುತ್ತಲೂ ನಮಗೆ ಗೊತ್ತಾಗದಂತೆ ತಡಿಕೆಯ ಇನ್ನೊಂದು ಬದಿಯಿಂದ ಹಾರಿ ಹೋಗ್ತಾ ಇತ್ತು. ನಾವು ಹಿಂದಿರುಗುತ್ತಲೂ ಮತ್ತೆ ಬಂದು ಕಾವು ಕೂರ್ತಾ ಇತ್ತು. ಹೀಗೆ ಕೆಲವು ದಿನ ನಡೆಯಿತು. ಆದ್ರೆ ಒಂದಿನ ಮಾತ್ರ ನಾವು ಹೋದಾಗ ತಾಯಿ ಹಕ್ಕಿ ಅಲ್ಲಿರ್ಲಿಲ್ಲ. ಬರೀ ಮೊಟ್ಟೆಗಳು ಮಾತ್ರ ಇದ್ವು. ತಾಯಿ ಹಕ್ಕಿ ನಾವು ಬರೋ ಮೊದಲೇ ಹಾರಿ ಹೋಗಿರ್ಬೇಕೆಂದು ತಿಳಿದು ನಾವು ಹಿಂದಿರುಗಿದ್ವು. ಆದ್ರೆ ಸಂಜೆ ನೋಡಿದಾಗ್ಲೂ ಗೂಡು ಖಾಲಿ ಇತ್ತು. ಮೊಟ್ಟೆಗಳು ಮಾತ್ರ ಇದ್ವು. ತಾಯಿ ಹಕ್ಕಿಗೆ ಏನೋ ತೊಂದರೆ ಆಗಿರ್ಬಹುದೆಂದು ಅನುಮಾನಿಸಿದೆ. ಆದ್ರೂ ಆ ಬಗ್ಗೆ ಹೆಚ್ಚು ಯೋಚಿಸದೆ ಮನೆಗೆ ಹಿಂದಿರುಗ್ದೆ. ಮಾರನೇ ದಿನ ಮತ್ತೆ ಹೋದಾಗ ಸುಸ್ಮಿತಾ ನನ್ನ ಜೊತೆ ಇದ್ಲು. ಆಗಲೂ ಗೂಡ್ನಲ್ಲಿ ಮೊಟ್ಟೆಗಳು ಮಾತ್ರ. ತಾಯಿ ಹಕ್ಕಿಯ ಸುಳಿವಿರ್ಲಿಲ್ಲ. ಮೊಟ್ಟೆಗಳನ್ನ ಮುಟ್ ನೋಡ್ದೆ. ಸಾಧಾರಣವಾಗಿ ಬೆಚ್ಚಗಿರಬೇಕಾದ ಮೊಟ್ಟೆಗಳು ತಣ್ಣಗಾಗಿದ್ವು. ಅಂದ್ರೆ ಬಹುಕಾಲದಿಂದ ತಾಯಿ ಹಕ್ಕಿ ಕಾವು ಕೂರುವುದನ್ನ ನಿಲ್ಲಿಸಿದೆ ಎಂದರ್ಥ. ಏನಾಗಿರ್ಬೋದೆಂದು ಚಪ್ಪರದ ಆಚೆಗೆ ಇಣುಕ್ ನೋಡಿದೆ. ಅಲ್ಲಿ ತಾಯಿ ಹಕ್ಕಿಯ ಪುಕ್ಕಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಕಂತೆ ಕಂತೆ ಬಿದ್ದಿತ್ತು. ಗೂಬೆಯೋ ಏನೋ ರಾತ್ರಿ ಬಂದು ಕಾವು ಕೊಡುತ್ತಾ ಕುಳಿತ ಹಕ್ಕಿಯನ್ನ ಹಿಡಿದು ಅಲ್ಲೇ ಪುಕ್ಕ ಎಲ್ಲ ಕಿತ್ತು ತಿಂದ್ಬಿಟ್ಟಿದೆ. ಅದಕ್ಕೆ 2 ದಿನದಿಂದ ಹಕ್ಕಿ ಕಾವು ಕುಳಿತಿಲ್ಲ. ಇನ್ನು ಮೊಟ್ಟೆಗಳು ತಬ್ಬಲಿಗಳೇ ಸರಿ. ಸುಸ್ಮಿತಳಿಗೆ ಏನಾಗಿದೆ ಎಂದು ವಿವರಿಸಿ ಅಲ್ಲಿ ಬಿದ್ದಿದ್ದ ಪುಕ್ಕಗಳನ್ನೆಲ್ಲ ತೋರಿಸಿದೆ. ತೀರಾ ಚಿಕ್ಕವಳಿದ್ದವಳಿಗೆ ಹೆಚ್ಚಿಗೆ ಏನೂ ಅರ್ಥವಾಗಿರ್ಲಾರ್ದು. ಆದ್ರೂ ಈಗ ಮೊಟ್ಟೆ ಹೊಡೆದು ಮರಿ ಬರೋಲ್ವಾ ಅಂತ ಕೇಳಿದ್ಲು. ಅವಳಿಗೆ ಹಕ್ಕಿ ಕಾವು ಕುಳಿತು ಶಾಖ ಕೊಡೋದು ಮರಿಯಾಗಲು ಎಷ್ಟು ಅಗತ್ಯ ಅನ್ನೋದನ್ನ ವಿವರಿಸಿದೆ. ಅದಕ್ಕವಳು ಹಂಗಾದ್ರೆ ನಾವೇ ಶಾಖ ಕೊಡೋಣ ಅಂದ್ಲು. ಶಾಖ ಕೊಡೋದು ಅಂದ್ರೆ ಬೆಂಕಿಯಲ್ಲಿ ಬಿಸಿ ಮಾಡೋದು ಎಂದು ತಿಳಿದಿದ್ಲೋ ಏನೋ. ಮೊಟ್ಟೆಗಳಿಗೆ ಕೃತಕವಾಗಿ ಕಾವು ಕೊಟ್ಟು ಮರಿ ಮಾಡುವ ಇನ್ಕ್ಯುಬೇಟರ್ಗಳನ್ನ ನಾನು ನೋಡಿದ್ದೆ. ಆದ್ರೆ ನನ್ನ ಬಳಿ ಆ ರೀತಿಯ ನಿಯಂತ್ರಿತ ಶಾಖ ಕೊಟ್ಟು ಮೊಟ್ಟೆ ಮರಿ ಮಾಡುವ ಸಾಧನಗಳೇನೂ ಇರಲಿಲ್ಲ. ಆದ್ರೂ ಸುಸ್ಮಿತಾ ನಾವೇ ಶಾಖ ಕೊಡೋಣ ಎಂದು ಹೇಳಿದ್ರಿಂದ ಹೇಗಿದ್ರೂ ಈ ಮೊಟ್ಟೆಗಳು ಹಾಳಾದಂತೆಯೇ, ನಾನ್ಯಾಕೆ ಒಂದು ಪ್ರಯೋಗಕ್ಕೆ ಇವನ್ನ ಉಪಯೋಗಿಸ್ಕೊಳ್ಬಾರ್ದು ಅನ್ನಿಸ್ತು. ಮೆಲ್ಲಗೆ ಗೂಡು ಸಮೇತ 3 ಮೊಟ್ಟೆಗಳನ್ನ ಎತ್ಕೊಂಡು ಮನೆಗೆ ಬಂದ್ವಿ. ಮನೆಗೇನೋ ತಂದ್ವಿ. ಆದ್ರೆ ಹಕ್ಕಿ ಕಾವು ಕೊಟ್ಟಂತೆ ಅವುಗಳಿಗೆ ಏಕಪ್ರಕಾರವಾಗಿ ಹೇಗೆ ಶಾಖ ಕೊಡೋದು ಅನ್ನೋದು ಬಗೆಹರಿಯಲಿಲ್ಲ. ಜೊತೆಗೆ ಪಿಕಳಾರದ ಮೈ ಶಾಖ ಎಷ್ಟಿರುತ್ತೆ ಎಂದು ಕೂಡ ನನಗೆ ಗೊತ್ತಿರಲಿಲ್ಲ. ಕೊನೆಗೆ ನಾನು ಮೊಟ್ಟೆಗಳನ್ನ ಊಟದ ಮನೆಯಲ್ಲಿ 40 ಕ್ಯಾನ್ಲಿನ ದೀಪದ ಅಡಿ ದಾರ ಕಟ್ಟಿ ನೇತು ಹಾಕಿದೆ. ಮೊಟ್ಟೆಗಳು ಒಡೆದು ಮರಿಯಾಗಬಹುದೆಂಬ ದೂರದ ಆಸೆಯೂ ಕೂಡ ನನಗಿರಲಿಲ್ಲ. ಯಾಕಂದ್ರೆ ತಾಯಿ ಹಕ್ಕಿ ಸತ್ತ ಮೇಲೆ ಸುಮಾರು 2 ದಿನಗಳವರೆಗೆ ಮೊಟ್ಟೆಗಳು ತಣ್ಣಗಾಗಿ ಬಿದ್ದಿದ್ವು. ಜೊತೆಗೆ ಬಲ್ಪಿನ ಶಾಖ ಪಿಕಳಾರದ ಹಕ್ಕಿಯ ಶಾಖದಂತೆ ಕಾಣಲಿಲ್ಲ. ಇದನ್ನೆಲ್ಲ ಮಾಡಿದ್ದು ನಾನು ಸುಸ್ಮಿತಳ ಕುತೂಹಲ ಸಮಾಧಾನಗಳಿಗಾಗಿ ಮಾತ್ರ. ಅದನ್ನು ಮನೆಯಲ್ಲಿ ನೇತು ಹಾಕಿದ ಮೇಲೆ ಪ್ರತಿದಿನ ಸುಸ್ಮಿತಾ ಆಗಿಂದಾಗೆ ಅದರೊಳಗೆ ಇಣುಕ್ ನೋಡೋದು, ಏನೇನಾದ್ರೂ ಪ್ರಶ್ನೆ ಕೇಳೋದು ನಡೆಸಿದ್ಲು. ಅವಳಿಗೆ ಜಲಚರಗಳಿಂದ ಹಿಡಿದು ಸಸ್ತನಿಗಳವರೆಗೆ ವಂಶಾಭಿವೃದ್ಧಿ ಹೇಗೆ ವಿಕಾಸವಾಗುತ್ತೆ ಬಂದಿದೆ ಅನ್ನೋದು ನಿಧಾನವಾಗಿ ವಿವರಿಸಿದೆ. ಕಣ್ಣೆದುರಿಗೆ ಮೊಟ್ಟೆ ಇದ್ದುದ್ರಿಂದಲೋ ಏನೋ ನಾನು ಹೇಳಿದ್ರಲ್ಲಿ ಬಹುಪಾಲು ಅವಳಿಗೆ ಅರ್ಥವಾದಂತೆ ತೋರ್ತು. ಜೀವ ವಿಕಾಸದಲ್ಲಿ ಕೆಳಗಿನ ಹಂತದ ಜೀವಿಗಳಾದ ಜಲಚರಗಳು ಹಕ್ಕಿಗಳಂತೆ ಮೊಟ್ಟೆಗಳನ್ನ ಜೋಪಾನ ಮಾಡೋದಿಲ್ಲ. ಅವು ಉಚ್ಚುವ ಮೊಟ್ಟೆಗಳು ವಾತಾವರಣದ ಶಾಖಕ್ಕೆ ಒಡೆದು ಮರಿಯಾಗಬೇಕು. ಅಷ್ಟೇ ಅಲ್ಲದೆ ಅವೇ ಸ್ವಶಕ್ತಿಯಿಂದ ಆಹಾರ ಸಂಪಾದನೆ ಮಾಡಿಕೊಂಡು ಬದುಕಬೇಕು. ಹೀಗಾಗಿ ಅವು ಇಡುವ ಮೊಟ್ಟೆಗಳಲ್ಲಿ ಕೊನೆಗೆ ಬದುಕಿ ಉಳಿಯುವವು 1 ಅಥವಾ 2ರಷ್ಟು ಮಾತ್ರ. ಈ ಕಾರಣಗಳಿಂದಲೇ ಜಲಚರಗಳು ಇಡುವ ಮೊಟ್ಟೆಗಳು ಅಸಂಖ್ಯಾತ. ಮೀನುಗಳು ಒಂದೊಂದು ಸಾರಿಗೆ 70-80 ಸಹಸ್ರ ಮೊಟ್ಟೆಗಳನ್ನ ಇಡ್ತವೆ. ಕಪ್ಪೆ ಚಿಪ್ಪುಗಳು ಹಲವು ಲಕ್ಷ ಮೊಟ್ಟೆಗಳನ್ನ ಇಡ್ತವೆ. ಇಷ್ಟಾದ್ರೂ ಕೂಡ ಇವುಗಳಲ್ಲಿ ಕೆಲವು ಬದುಕಿ ಉಳಿತವೆ. ಹಾವು, ಹಲ್ಲಿ, ಓದಿಕ್ಯಾತ, ಆಮೆ ಮುಂತಾದ ಸರೀಸೃಪಗಳು 100 ಮೊಟ್ಟೆಗಳನ್ನಿಡ್ತವೆ. ಮುಟ್ಟಿದ್ರೆ ಮೆತ್ತಗೆ ರಬ್ಬರ್ ಮೊಟ್ಟೆಗಳಂತಿರುವ ಇವನ್ನ ಮರಳಿನಲ್ಲಿ ಗುಂಡಿ ತೋಡಿ ಆಳಕ್ಕೆ ಹುಗ್ದಿಡ್ತವೆ. ಬಿಸಿ ಮರಳಿನ ಶಾಖಕ್ಕೆ ಅವುಗಳ ಭ್ರೂಣಗಳು ಬೆಳೆದು ಒಡೆದು ಮರಿಗಳು ಹೊರಬರ್ತವೆ. ಜಲಚರಗಳಿಗಿಂತ ಇವು ಹೆಚ್ಚಿನ ಆಸ್ಥೆ ಶ್ರದ್ಧೆಯನ್ನು ತೋರಿಸ್ತವೆ. ಆದ್ರೂ ಈ ಮೊಟ್ಟೆಗಳು ಸಹ ವಾತಾವರಣದ ಏರುಪೇರುಗಳನ್ನ ಅವಲಂಬಿಸಿರ್ತವೆ. ಆದ್ರೆ ಹಕ್ಕಿಗಳ ಹಂತಕ್ಕೆ ಬರುವ ವೇಳೆಗಾಗ್ಲೇ ನಾವು ಇನ್ನೂ ಸೂಕ್ಷ್ಮ ನಡವಳಿಕೆಯನ್ನ ಕಾಣಬಹುದು. ಅವು ಸಾಧಾರಣವಾಗಿ ತಮ್ಮ ಮೈಯಗಲಕ್ಕೆ ಸಮನಾಗುವಷ್ಟು ಅಂದ್ರೆ 2-3 ಮೊಟ್ಟೆಗಳನ್ನ ಮಾತ್ರ ಇಡ್ತವೆ.
ಅಷ್ಟೇ ಅಳತೆಯಲ್ಲಿ ಗೂಡು ಕಟ್ಟಿ ತಮ್ಮ ಮೈಶಾಖ ಉಳಿಯುವಂತೆ ಸುತ್ತ ಪುಕ್ಕ, ಹತ್ತಿ, ಜೇಡ್ರ ಬಲೆ ಇತ್ಯಾದಿಗಳ ಹಾಸಿಗೆ ನಿರ್ಮಿಸಿಕೊಳ್ತವೆ. ವಾತಾವರಣದ ಶಾಖವನ್ನು ಕೊಂಚವೂ ಅವಲಂಬಿಸದೆ ತಮ್ಮ ಮೈಶಾಖದಿಂದಲೇ ಭ್ರೂಣಗಳು ಬೆಳೆದು ಹೊರಬರುವಂತೆ ಅವುಗಳ ಮೇಲೆ ಕುಳಿತು ಕಾವು ಕೊಡ್ತವೆ. ಅವು ಮರಿಯಾಗಿ ಹೊರಬಂದ ನಂತರ ಅವುಗಳಿಗೆ ಗುಟುಕು ಕೊಟ್ಟು ಬೆಳೆಸಿ ಹಾರೋದನ್ನು, ಆಹಾರ ಸಂಪಾದನೆಯನ್ನು ಕಲಿಸಿ ಹೊರ ಜಗತ್ತಿಗೆ ಬಿಡ್ತವೆ. ಸಸ್ತನಿಗಳಲ್ಲಿ ಇನ್ನೂ ಹೆಚ್ಚು ಇದು ಮುಂದುವರೆದಿರೋದನ್ನ ನೋಡಬಹುದು. ಇಲ್ಲಿ ಭ್ರೂಣ ಹೊರ ಜಗತ್ತಿಗೆ ಯಾವ ಸಂಬಂಧವೂ ಇಲ್ಲದಂತೆ ತಾಯಿಯ ಹೊಟ್ಟೆಯೊಳಗೆ ಬೆಳೆದು ಹೊರಬರುತ್ತೆ. ದಿನ ಒಂದೊಂದು ಪ್ರಶ್ನೆ ಕೇಳುತ್ತಾ ಮೊಟ್ಟೆಗಳನ್ನ ಇಣುಕಿ ಇಣುಕಿ ನೋಡ್ತಾ ಇದ್ದ ಸುಸ್ಮಿತಾ ಒಂದು ದಿನ ಉದ್ವೇಗದಿಂದ ಎದ್ದು ಬಿದ್ದು ಓಡಿ ಬಂದ್ಲು. ಅಣ್ಣ, ಮೊಟ್ಟೆ ಒಡೆದು ಮರಿ ಬಂದಿದ್ದಾವೆ ಎಂದು ಕೂಗಿದ್ಲು. ನನಗೆ ನಂಬಿಕೆ ಬರಲಿಲ್ಲ. ನಿರ್ಜೀವ ಗೋಲಿಗಳಂತೆ ಬಿದ್ದಿರ್ತಿದ್ದ ಚುಕ್ಕೆ ಚುಕ್ಕೆಯ ಕೆಂಪು ಮೊಟ್ಟೆಗಳಿಂದ ಎಂದಾದ್ರೂ ಮರಿಗಳು ಹೊರಬಂದಾವೆಂದು ನಾನು ಊಹಿಸಿರ್ಲಿಲ್ಲ. ಆದ್ರೆ ಅವುಗಳಿಂದ ಜೀವ ಪವಾಡ ಹೊರಬಂದಿದ್ದನ್ನು ಸಾಕ್ಷಾತ್ತಾಗಿ ನೋಡಿ ಸುಸ್ಮಿತಾ ಆಶ್ಚರ್ಯದಿಂದ ಕೂಗಿಕೊಂಡು ಓಡ್ಬಂದಿದ್ಲು. ನೇತ್ ಹಾಕಿದ್ದ ಗೂಡಿನಲ್ಲಿ ಮೊಟ್ಟೆಗಳು 2 ಒಡೆದು ಮರಿಗಳಾಗಿದ್ವು. ಹತ್ತಿರ ಹೋದ್ರೆ ಸಾಕು ಇಡೀ ಬ್ರಹ್ಮಾಂಡವನ್ನೇ ನುಂಗುವಂತೆ ಬಾಯಿ ಕಳೆಯುತ್ತಾ ತಲೆ ಅಲ್ಲಾಡಿಸ್ತಾ ಇದ್ವು. ಆಗ ತಾನೇ ಮೊಟ್ಟೆಯೊಡೆದು ಹೊರಬಂದ ಮರಿಗಳಾದ್ರಿಂದ ಹಸಿ ಮಾಂಸದ ಮುದ್ದೆಗಳಂತೆ ಕಾಣ್ತಿದ್ದ ಅವು ಹಕ್ಕಿಗಳಂತೆ ಕಾಣ್ತಾನೆ ಇರಲಿಲ್ಲ. ಕೊಕ್ಕು ಅಗಲಿಸಿ ತಿಂಡಿಗಾಗಿ ಬಾಯಿ ಕಳೆಯೋದೊಂದೇ ಅಲ್ಲಿ ನಮ್ಗೆ ಕಾಣ್ತಾ ಇದ್ದ ಸಜೀವ ಲಕ್ಷಣ. ಸುಸ್ಮಿತಾ ಅವು ಬಾಯಿ ಕಳೀತಾ ಇರೋದನ್ನ ನೋಡಿ ಅವಕ್ಕೆ ಊಟ ಬೇಕಾಗಿದೆ ಅಂದ್ಲು. ಅವಳು ಇದೊಂದು ಗೊಂಬೆ ಆಟದಂತೆ ಎಂದು ತಿಳಿದಿದ್ಲೋ ಏನೋ. ಅವಳ ಮಾತು ಕೇಳಿದ ಕೂಡ್ಲೆ ನನಗೆ ತಲೆ ಮೇಲೆ ಆಕಾಶವೇ ಕಳಚಿ ಬಿದ್ದಂತಾಯ್ತು. ಅವುಗಳಿಗೆ ಏನ್ ಊಟ ಕೊಡೋದು, ಹೇಗ್ ಸಾಕೋದು, ಸುಮ್ಮನೆ ಇರ್ಲಾರ್ದೆ ಆ ಮೊಟ್ಟೆಗಳನ್ನ ಮನೆಗೆ ತಂದು ತಲೆ ಮೇಲೆ ಭಯಂಕರ ಜವಾಬ್ದಾರಿ ಹೇಳ್ಕೊಂಡಂಗಾಯ್ತು. ಹಕ್ಕಿಗಳಲ್ಲಿ ಅನೇಕವು ಅನೇಕ ತರದ ಆಹಾರಗಳಿಗೆ ಒಗ್ಗಿರ್ತವೆ. ಕೆಲವು ಹಣ್ಣುಗಳನ್ನ ತಿಂತವೆ, ಕೆಲವು ಕೀಟಗಳನ್ನ ತಿಂತವೆ, ಕೆಲವು ಭತ್ತ, ಗೋಧಿ ಇತ್ಯಾದ ಗಟ್ಟಿ ಕಾಳುಗಳನ್ನು ತಿಂತವೆ, ಕೆಲವು ಹೂವಿನ ಜೇನನ್ನೇ ಕುಡಿದು ಬದುಕ್ತವೆ. ಈ ಹಕ್ಕಿಗಳೆಲ್ಲ ಎಷ್ಟೊಂದು ಮಿಲಿಯಾಂತರ ವರ್ಷದಿಂದ ಆಯಾ ರೀತಿಯ ವಿಶಿಷ್ಟ ಆಹಾರಕ್ಕೆ ಒಗ್ಗಿರ್ತವೆ ಅಂದ್ರೆ ನಾಲ್ಗೆಯಿಂದ ಹಿಡಿದು ಕರುಳಿನವರೆಗೆ ಅವುಗಳ ಅಂಗಾಂಗಗಳೆಲ್ಲ ಅದಕ್ಕಾಗಿ ರೂಪಾಂತರಗೊಂಡಿರ್ತವೆ. ಒಂದರ ಆಹಾರವನ್ನ ಇನ್ನೊಂದು ತಿನ್ನೋದೇ ಇಲ್ಲ, ತಿಂದ್ರೆ ಸತ್ತೇ ಹೋಗ್ತವೆ. ಮಗಳಿಗೆ ವಿವರಿಸಿದೆ, ನಮ್ಮ ಊಟ ಅವಕ್ಕೆ ಕೊಟ್ರೆ ಅವು ಸತ್ತೇ ಹೋಗ್ತವೆ. ಈಗ ಗುಬ್ಬಚ್ಚಿ ಹೆಂಚಿನ ಸಂದಿಯಲ್ಲಿ ಜೇಡ್ರ ಹುಳು ಹಿಡಿದು ಊಟ ಮಾಡೋದನ್ನ ನೋಡಿದ್ಯಲ್ಲ, ಅದ್ರ ಊಟ ನೀನ್ ತಿಂದ್ರೆ ಬದುಕ್ತೀಯಾ? ಹಾಗೆ ನಿನ್ನ ಊಟ ಅದು ತಿಂದ್ರೆ ಸತ್ತೇ ಹೋಗುತ್ತೆ ಅಂದೆ. ಅವಳಿಗೆ ಅರ್ಥವಾಯ್ತೆಂದು ತೋರುತ್ತೆ. ಆದ್ರೆ ಅದರಿಂದ ನನ್ನ ಸಮಸ್ಯೆ ಪರಿಹಾರವಾಗ್ಲಿಲ್ಲ. ಬಾಯಿ ಕಳೆಯುವ ಮರಿಗಳಿಗೆ ಏನಾದ್ರೂ ಹಾಕ್ಲೇಬೇಕಿತ್ತು. ಏನನ್ ಕೊಡ್ಬಹುದು? ಇಂಥ ವಿಷಯಕ್ಕೆಲ್ಲ ನನಗೆ ಮಾರನೇ ಸಲಹೆಗಾರ. ಮನೆ ಹಿಂದ್ಗಡೆ ಎಲ್ಲೋ ನೆರಳಿನಲ್ಲಿ ನಿದ್ದೆ ಹೊಡಿತಾ ಇದ್ದ ಅವನನ್ನ ಕರೆದೆ. ಅವನು ನಾನ್ಯಾಕೆ ಈ ಸುಡುಗಾಡು ಚಿಟ್ಟ ಹಕ್ಕಿಗಳನ್ನ ಸಾಕ್ಲಿ ಹೇಳಿ, ಕೋಳಿನೋ ಕುರಿನೋ ಸಾಕಿದ್ರೆ ಒಂಥರ, 3 ಕಾಸಿನ ಮಾಂಸ ಇಲ್ಲದೆ ಈ ಗುಬ್ಬಿಗಳನ್ನೆಲ್ಲ ಯಾಕೆ ಸಾಕ್ಬೇಕು? ಇದ್ರ ಬದಲು ನಾ ಕೋಳಿ ಪಿಳ್ಳೆ ತಂದ್ಕೊಡ್ತೀನಿ, ಸಾಕಿ, ನೆಂಟ್ರು ಮನೆಗೆ ಬಂದ್ರೆ ಸಾರ್ ಮಾಡ್ಬೋದು ಎಂದು ಹಕ್ಕಿ ಮರಿಯನ್ನು ಸಾಕುವ ನನ್ನ ಯೋಚನೆಯನ್ನೇ ತಿರಸ್ಕರಿಸ್ದ. ನನಗೆ ಬಂದಿರುವ ನೈತಿಕ ಉಭಯ ಸಂಕಟ ಅವನ ತಲೆಗೆ ಹೋಗ್ಲಿಲ್ಲ. ಆಮೇಲೆ ನನ್ನ ಬಳಿ ಇದ್ದ ಸಲೀಮಲಿ ಹಾಗೂ ಇತರ ಪಕ್ಷಿ ಶಾಸ್ತ್ರಜ್ಞರ ಪುಸ್ತಕ ತಿರುವು ಹಾಕ್ದೆ. ಅವ್ರು ಯಾರೂ ಹಕ್ಕಿ ಮರಿಗಳನ್ನ ಸಾಕೋದ್ರ ಬಗ್ಗೆ ಏನನ್ನೂ ಬರ್ದಿರ್ಲಿಲ್ಲ. ಬುಲ್ಬುಲ್ ಹಕ್ಕಿಗಳು ಫಲ ಮತ್ತು ಕೀಟಹಾರಿ ಪಕ್ಷಿಗಳು ಎಂದು ಒಂದೇ ವಾಕ್ಯದಲ್ಲಿ ಅವುಗಳ ಇತ್ಯೋಪಕರಿಗಳನ್ನೆಲ್ಲ ಮುಗಿಸ್ಬಿಟ್ಟಿದ್ರು. ಮಾರನ ಸಲಹೆಯಂತೆಯೇ ಇವರ ಪುಸ್ತಕಗಳು ಕೂಡ ನನಗೆ ನಿರುಪಯುಕ್ತವಾಗಿದ್ವು. ಕೀಟಗಳಂದ್ರೆ ಯಾವುವು? 100 ತರದ ಕೀಟಗಳಿದ್ದಾವೆ. ಅವುಗಳಲ್ಲಿ ಯಾವುದನ್ನು ಹಿಡಿದು ಮರಿಗಳ ಬಾಯಿಗೆ ತುರುಕೋಕೆ ಮನಸ್ಸೇ ಬರಲಿಲ್ಲ. ಅವುಗಳ ಮೀಸೆ, ಕಚ್ಚುವ ದವಡೆ, ಕಾಲ್ನಲ್ಲಿರುವ ಮುಳ್ಳುಗಳು ಇವನ್ನೆಲ್ಲ ನೋಡಿದ್ರೆ ಆ ಮರಿಗಳ ಬಾಯಿಗೆ ಹಾಕೋದಿರ್ಲಿ, ಕೈಯಿಂದ ಮುಟ್ಟೋಕು ಮನಸ್ಸು ಬರಲಿಲ್ಲ. ಪಿಕಳಾರಗಳು ಲಾಂಟಾನ ಹಣ್ಣು ತಿನ್ನೋದನ್ನ ನೋಡಿದ್ದೆ. ಆದ್ರೆ ಲಾಂಟಾನ ಹಣ್ಣುಗಳನ್ನ ಹುಡುಕಿದ್ರೆ ಒಂದೇ ಒಂದು ಹಣ್ಣು ಗಿಡಗಳಲ್ಲಿ ಕಾಣಲಿಲ್ಲ. ಕೊನೆಗೆ ಇನ್ನೇನು ಮಾಡಲಾರದೆ ಮನೆಯಲ್ಲಿದ್ದ ಬಾಳೆಹಣ್ಣನ್ನೇ ಕೊಡೋಣೆಂದು ತೀರ್ಮಾನಿಸಿದೆ. ಆದ್ರೆ ಹಲ್ಲಿಲ್ಲದ ಅವುಗಳ ಬಾಯಿಗೆ ಬಾಳೆಹಣ್ಣಿನ ಚೂರು ಹಾಕಿದ್ರೆ ಉಪಯೋಗಿಲ್ಲವೆಂದು ಬಾಳೆಹಣ್ಣನ್ನ ಕಿವಿಚಿ ಲೇಹ ಮಾಡಿದಂತೆ ಮಾಡಿ ಚಮಚದಲ್ಲಿ ಕೊಂಚ ಕೊಂಚವನ್ನೇ ತೆಗೆದು 2ರ ಬಾಯಿಗೂ ಹಾಕ್ದೆ. ದೊಡ್ಡ ಅನಾಹುತವೇ ಆಗೋಯ್ತು. ಬಾಳೆಹಣ್ಣಿನ ಲೇಹ ಸಹ ನುಂಗುವ ತ್ರಾಣವಿಲ್ಲದ ಆ ಮರಿಗಳ ಗಂಟ್ಲಲ್ಲಿ
ಬಾಳೆಹಣ್ಣು ಗಿಡದ ಕುಳಿತು ಅವುಗಳ ಮೂಗುಗಳಿಂದೆಲ್ಲ ಬಾಳೆಹಣ್ಣಿನ ಲೇಹ ಹೊರಬಂದು ನಾನು ಅವಕ್ಕೆ ಉಸಿರಾಡಲು ಪ್ರಾಥಮಿಕ ಚಿಕಿತ್ಸೆಗೆ ಯೋಚಿಸುವ ಮೊದಲೇ ಸತ್ತೇ ಹೋದ್ವು. ನಾನೇ ಸಾಯಿಸಿದೆ ಎಂದು ಕೋಪಗೊಂಡ ಸುಸ್ಮಿತಾ ಅಳುತ್ತಾ ತನ್ನ ಪುಟ್ಟ ಕೈಗಳಿಂದ ನನ್ನ ಕಾಲಿಗೆ ರಪ ರಪ ಹೊಡೆದ್ಲು. ನಾನು ಕೂಡ್ಲೇ ಮಾಡಿದ ಕೆಲಸ ಅಂದ್ರೆ ಇನ್ನೂ ಮರಿಯಾಗದಿದ್ದ ಮೊಟ್ಟೆಯೊಡನೆ ಬಾಯಲ್ಲಿ ಬಾಳೆಹಣ್ಣು ಮೆತ್ತಿಕೊಂಡು ಸತ್ತ ಹಕ್ಕಿಗಳ ಸಮೇತ ಇಡೀ ಗೂಡನ್ನು ಉಳಿದಿದ್ದ ಬಾಳೆಹಣ್ಣಿನ ಲೇಹವನ್ನು ಒಯ್ದು ಕಾಡೊಳಗೆ ಎಸ್ದು ಬಂದೆ. ತಡೆದ್ರೆ ಆ ಮೊಟ್ಟೆಯಿಂದಲೂ ಮರಿ ಹೊರಬರುತ್ತದೆಂದು ನನಗೆ ದಿಗಿಲಾಗ್ಬಿಟ್ಟಿತ್ತು. ಹಕ್ಕಿ ಮರಿಗಳನ್ನ ನಾನೇ ಸಾಕಿ ಫೋಟೋ ತೆಗೆಯಬೇಕೆಂಬ ನನ್ನ ಯೋಜನೆ ಪ್ರಾಥಮಿಕ ಹಂತದಲ್ಲೇ ನುಚ್ಚು ನೂರಾಯ್ತು. ಹಕ್ಕಿ ಮರಿಗಳನ್ನು ಸಾಕಿ ಫೋಟೋ ತೆಗೆಯಬೇಕೆಂಬ ನನ್ನ ಯೋಜನೆಯನ್ನು ನಾನು ಕೈಬಿಟ್ಟೆ. ಆದ್ರೂ ನಮ್ಗ್ಯಾಕೆ ಈ ಮರಿಗಳನ್ನ ಸಾಕೋಕ್ಕಾಗೋದಿಲ್ಲ? ವಿಜ್ಞಾನ ಇಷ್ಟೊಂದು ಮುಂದುವರೆದಿರ್ಬೇಕಾದ್ರೆ ಇದು ಮಹಾ ಕಷ್ಟವೇ ಎಂದು ಯೋಚಿಸ್ತಾ ಇದ್ದೆ. ಈ ಬಗ್ಗೆ ಅನೇಕ ಪಶುವೈದ್ಯರನ್ನು ಪಕ್ಷಿ ತಜ್ಞರನ್ನು ವಿಚಾರಿಸಿದೆ. ಎಲ್ಲರೂ ಮಾರನಂತೆ ಕೋಳಿ, ಪಾರಿವಾಳ ಮುಂತಾದವನ್ನು ಸಾಕುವ ಬಗ್ಗೆ ಸಲಹೆ ಕೊಡ್ತಾ ಇದ್ರೆ ಹೊರತು ಕಾಡಿನ ಚಿಕ್ಕ ಪುಟ್ಟ ಹಕ್ಕಿಗಳು ಎಂದ ಕೂಡಲೇ ಅವುಗಳ ಸಹವಾಸಕ್ಕೆ ಮಾತ್ರ ಹೋಗ್ಬೇಡಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ರು. ಆ ಮರಿಗಳನ್ನ ಅವುಗಳ ತಾಯಂದ್ರ ಹೊರತು ಬೇರೆಯವರಿಗೆ ಸಾಕಲು ಕಷ್ಟ ಸಾಧ್ಯ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಇಷ್ಟರಲ್ಲಿ ಇನ್ನೊಮ್ಮೆ ನಾನು ಹಕ್ಕಿ ಮರಿಗಳನ್ನು ಸಾಕುವ ತೊಂದರೆಗೆ ಸಿಕ್ಕೊಂಡೆ. ನಮ್ಮ ಮನೆ ಎದುರಿಗಿದ್ದ ಹಲಸಿನ ಮರದ ಕೊಂಬೆಯೊಂದು ಗಾಳಿ ಮಳೆಗೆ ರಾತ್ರಿ ಮುರಿದು ಬಿದ್ದಿತ್ತು. ಅದನ್ನು ತೋಟದೊಳಗೆ ಬಿಸಾಡಲು ಹೋದಾಗ ಅದರ ಎಲೆಗಳ ನಡುವೆ ಎಲೆಗಳನ್ನೇ ಹೊಲಿದು ಮಾಡಿದ ಟೂವಿ ಹಕ್ಕಿಯ ಗೂಡೊಂದು ಕಣ್ಣಿಗೆ ಬಿತ್ತು. ಇಣುಕಿ ಒಳಗೇನಿದೆ ಅಂತ ನೋಡಿದೆ. ನನಗೆ ಚಿಂತೆಯಾಗುವಂತೆ 3 ಹಕ್ಕಿ ಮರಿಗಳು ಬಾಯಿ ಕಳೆಯುತ್ತಾ ಕುಳಿತಿದ್ವು. ಹಿಂದಿನ ಸಾರಿ ಆಗಿದ್ದೆಲ್ಲ ಜ್ಞಾಪಕಕ್ಕೆ ಬಂದು ಈ ಸಾರಿ ಸುಸ್ಮಿತಾಳಿಗೆ ಈ ವಿಷಯ ತಿಳಿಸೋಕೂ ಹೋಗ್ಲಿಲ್ಲ. ಆ ಕೊಂಬೆ ಎಲ್ಲಿಂದ ಮುರಿದು ಬಿದ್ದಿದೆ ಎಂದು ನೋಡಿ ಮುರಿದ ಕೊಂಬೆಯನ್ನ ಅದೇ ಜಾಗಕ್ಕೆ ಭದ್ರವಾಗಿ ಸಿಕ್ಕಿಸ್ದೆ. ಕೊಂಬೆ ಮುರಿದಿದ್ರಿಂದ ಅದರ ಎಲೆಗಳೆಲ್ಲ ಆಗಲೇ ಬಾಡಲಾರಂಭಿಸಿದ್ವು. ಆದ್ರೂ ಅವುಗಳ ತಾಯಿಯೇ ಬಂದು ಮರಿಗಳ ಯೋಗಕ್ಷೇಮ ನೋಡ್ಲಿ ಅನ್ನೋದು ನನ್ನ ಉದ್ದೇಶವಾಗಿತ್ತು. ತಾಯಿ ಹಕ್ಕಿ ಏನೋ ಬಂತು, ಆದ್ರೆ ಅಲ್ಲಿ ಇಲ್ಲಿ ಟುವಿ ಟುವಿ ಎಂದು ಕೂಗಿಕೊಂಡು ಓಡಾಡತೆ ಹೊರತು ಗೂಡಿನ ಹತ್ರ ಸುಳಿಲಿಲ್ಲ. ಕೊಂಬೆಯ ಎಲೆಗಳು ಬಾಡಿದ್ರಿಂದಲೋ ಅಥವಾ ಮುರಿದ ಕೊಂಬೆಯಾದ್ರಿಂದಲೋ ತನ್ನ ಜೀವಕ್ಕೆ ಅಪಾಯವಿದೆ ಎಂದು ಆಲೋಚಿಸಿ ಕಾಡಿಗೆ ಹೋದದ್ದು ಹಿಂದಿರುಗ್ಲೇ ಇಲ್ಲ. ಆ ಗೂಡಿನ ಮರಿಗಳು ಮೈಮೇಲೆಲ್ಲ ಪುಕ್ಕ ಬರುವಷ್ಟು ಬೆಳೆದಿದ್ವು. ತಾಯಿ ಆ ಮರಿಗಳನ್ನ ತಿರಸ್ಕರಿಸಿದ್ರೆ ಎಂತಿದ್ರೂ ಸಾಯುವ ಆ ಮರಿಗಳನ್ನ ಈ ಸಾರಿಯಾದ್ರೂ ಸಾಕಲು ಸಾಧ್ಯವೇ ಪ್ರಯತ್ನಿಸಬೇಕೆಂದು ಯೋಚಿಸ್ತಾ ಇದ್ದೆ. ಆದ್ರೆ ತಾಯಿ ಹಕ್ಕಿ ಅವುಗಳನ್ನ ಖಾತ್ರಿಯಾಗಿ ತೊರೆದಿದೆ ಎಂದು ಗೊತ್ತಾಗೋವರೆಗೂ ಗೂಡಿನ ತಂಟೆಗೆ ಹೋಗ್ಲಿಲ್ಲ. 2 ದಿನಗಳಾದ್ರೂ ತಾಯಿ ಹಕ್ಕಿ ಸುಳಿವೇ ಇರಲಿಲ್ಲ. ಅಷ್ಟೇ ಅಲ್ಲದೆ 3 ಮರಿಗಳಲ್ಲಿ 1 ಮರಿ ಹಸಿವು ತಡೆಯಲಾರದೆ ಸತ್ತೇ ಹೋಗಿತ್ತು. ಮಿಕ್ಕೆರಡು ದುರ್ಬಲವಾಗಿ ಸಾಯುವ ಹಂತದಲ್ಲಿದ್ವು. ತಾಯಿ ಹಕ್ಕಿ ಬರಬಹುದೆಂದು ಇನ್ನೂ ತಡೆದ್ರೆ ಅವು ಕೂಡ ಸಾಯೋದ್ರಲ್ಲಿ ಸಂಶಯವೇ ಇರಲಿಲ್ಲ. ಆ ಮರಿಗಳನ್ನ ತಬ್ಬಲಿ ಮಾಡಿ ನನ್ನ ತಲೆ ಮೇಲೆ ಹಾಕಿದ ತಾಯಿ ಹಕ್ಕಿಗೆ ಶಪಿಸುತ್ತಾ ಸತ್ತ ಮರಿಯ ಶವವನ್ನ ತೆಗೆದೆಸ್ತು ಮಿಕ್ಕ ಮರಿಗಳನ್ನ ಗೂಡಿನೊಂದಿಗೆ ಮನೆಗೆ ತಂದೆ. ಪಿಕಳಾರದ ಮರಿಗಳು ಬಾಳೆಹಣ್ಣು ತಿಂದು ಸತ್ತ ಮೇಲೆ ನಾನು ತುಂಬಾ ಆಲೋಚಿಸಿ ಈ ಬಾರಿ ಮರಿಗಳಿಗೆ ಒಂದು ಆಹಾರದ ಫಾರ್ಮುಲಾ ಕಲ್ಪಿಸಿದ್ದೆ. ಕೋಳಿ ಮೊಟ್ಟೆಯೊಳಗಿನ ಬಿಳುಪನ್ನು ಇವುಗಳಿಗೆ ಆಹಾರವಾಗಿ ಕೊಟ್ರೆ ಆಗ್ಬಹುದು ಅಂತ ತೀರ್ಮಾನಿಸಿದ್ದೆ. ಯಾಕಂದ್ರೆ ಕೋಳಿ ಮೊಟ್ಟೆಯೊಳಗಿನ ಬಿಳುಪು ವಾಸ್ತವವಾಗಿ ಮೊಟ್ಟೆಯೊಳಗೆ ಬೆಳೆಯುವ ಭ್ರೂಣಕ್ಕೆ ಆಹಾರವಾಗಿ ಇರುತ್ತೆ. ಈ ಸಾರಿ ಮರಿಗಳಿಗೆ ಚಮಚದಲ್ಲಿ ಆಹಾರ ಕೊಡ್ಲಿಲ್ಲ. ತಾಯಿಯ ಕೊಕ್ಕನ್ನೇ ಹೋಲುವಂತಹ ಚಿಮ್ಮಟ ಒಂದನ್ನು ತಂದು ಅದರಲ್ಲಿ ಅರೆ ಬರೆ ಬೇಯಿಸಿದ ಕೋಳಿ ಮೊಟ್ಟೆಯ ಬಿಳುಪನ್ನು ಚೂರು ಚೂರೇ ತೆಗೆದು ಬಾಯಿಗೆ ಹಾಕ್ದೆ. ಮರಿಗಳು ಬೆಳೆದಿದ್ರಿಂದಲೋ ಏನೋ ಆಹಾರ ಏನೂ ತೊಂದರೆ ಕೊಡದೆ ಅವುಗಳ ಗಂಟ್ಲಲ್ಲಿ ಇಳಿತು. ಅಷ್ಟೇ ಅಲ್ಲದೆ ಆ ಹಕ್ಕಿ ಮರಿಗಳು ಪುಕ್ಕ ಗುಡಿಸ್ಕೊಂಡು ದಿನದಿಂದ ದಿನಕ್ಕೆ ಬೆಳೆದು ದೊಡ್ಡವಾದವು. ಆಹಾರ ಕೊಡಲು ಹೋದಾಗ ಒಮ್ಮೊಮ್ಮೆ ಗೂಡ್ನಿಂದ ಹಾರಿ ಹೆಗಲ ಮೇಲೋ ತಲೆಯ ಮೇಲೋ ಕುಳಿತುಕೊಳ್ತಾ ಇದ್ವು. ಸುಸ್ಮಿತಾಳಿಗಂತೂ ಅದೊಂದು ಅತ್ಯಾನಂದದ ಸಂಗತಿಯಾಗಿತ್ತು. ಆದ್ರೆ ಈ ಹಕ್ಕಿ ಮರಿಗಳಿಗಿದ್ದ ದೊಡ್ಡ ತೊಂದರೆ ಅಂದ್ರೆ ತಾಯಿಯಿಂದ ಒದಗುತ್ತಿದ್ದ ಶಿಕ್ಷಣ ಇಲ್ಲದೆ ಇದ್ದದ್ದು. ಅವು ಎಷ್ಟೊಂದು ಬೆಪ್ಪುಗಳಾಗಿದ್ದವು ಅಂದ್ರೆ ಆಹಾರವನ್ನ ಕೊಕ್ಕಿನಿಂದ ತೆಗೆದು ಸ್ವತಃ ತಿನ್ನಲು ಸಹ ಅವಕ್ಕೆ ಬರ್ತಾ ಇರಲಿಲ್ಲ. ದೊಡ್ಡದಾದ ಮೇಲೂ ಕೂಡ ಚಿಮ್ಮಟದಲ್ಲೇ ಗಂಟಲಿಗೆ ಆಹಾರ ತುರುಕಬೇಕಿತ್ತು. ಇಲ್ಲದೆ ಇದ್ರೆ ಕಣ್ಣೆದುರೇ ಆಹಾರ ಹಿಡಿದ್ರು ಸುಮ್ಮನೆ ಕೂತಿರ್ತಾ ಇದ್ವು. ಇದನ್ನೆಲ್ಲ ನೋಡಿದ್ರೆ ಈ ಪ್ರಕೃತಿ ನಮ್ಮ ಊಹೆಗೂ ನಿಲ್ಕದ ಎಂತ ಜಟಿಲವಾದ ಜಾಲ ಎಂದು ಅಚ್ಚರಿಯಾಗತ್ತೆ. ತಾಯಿ ಹಕ್ಕಿ ಮರಿ ಹುಟ್ಟಿದಾಗಿನಿಂದ ದೊಡ್ಡದಾಗುವವರೆಗೆ
ದಿನದಿಂದ ದಿನಕ್ಕೆ ಆಹಾರ ಬದಲಿಸ್ತಾ ಬರುತ್ತೆ. ರೆಕ್ಕೆ ಬಲಿತ ಮೇಲೆ ಗೂಡು ಬಿಟ್ಟು ಹೊರಬರುವಂತೆ ಪ್ರೇರೇಪಿಸುತ್ತೆ. ಅವುಗಳ ಎದುರು ಕುಳಿತು ರೆಕ್ಕೆ ಬಡಿದು ಹೇಗೆ ಹಾರಬೇಕು ಅಂತ ತೋರಿಸ್ಕೊಡುತ್ತೆ. ಹೇಗೆ ಹುಳುಗಳನ್ನ ಹಿಡಿಬೇಕು, ಯಾವ್ದನ್ನ ತಿನ್ಬೇಕು, ಯಾವ್ದನ್ನ ತಿನ್ಬಾರ್ದು, ಪ್ರತಿಯೊಂದನ್ನು ತೋರಿಸ್ಕೊಡುತ್ತೆ. ಈ ವಿದ್ಯೆಗಳಲ್ಲಿ ಯಾವೊಂದನ್ನು ತಿಳಿದಿಲ್ಲದಿದ್ರೂ ಆ ಹಕ್ಕಿಮರಿ ಜೀವನ ಸಂಗ್ರಾಮದಲ್ಲಿ ಬದುಕಿ ಉಳಿಯೋದು ಅಸಂಭವ. ನಮಗೆ ಮೇಲ್ನೋಟಕ್ಕೆ ಎಲ್ಲ ಸಲೀಸಾಗಿ ತಾನೇ ನಡೆದುಕೊಂಡು ಹೋಗುವಂತೆ ತೋರಿದ್ರೂ ಮಾನವ ಸಮಾಜವನ್ನು ಮೀರಿದ ಜಟಿಲ ಕ್ರಿಯಾವಳಿಗಳು ಅಲ್ಲಿ ನಡೀತಾ ಇರ್ತವೆ. ಈಗ ಈ 2 ಹಕ್ಕಿ ಮರಿಗಳ ಜೀವ ಉಳಿಸಿ ಸಂಪೂರ್ಣ ನಮ್ಮನ್ನೇ ಅವಲಂಬಿಸಿ ಬದುಕಬೇಕಾದ 2 ಪರತಂತ್ರ ಜೀವಿಗಳ ನಿರ್ಮಾಣ ಆಗಿತ್ತು. ನಾನು ಅವುಗಳ ತಾಯಿ ಹಕ್ಕಿ ನಿರ್ದಯೆಯಿಂದ ಅವುಗಳಿಗೆ ಶಿಕ್ಷಣ ಕೊಡುವಂತೆಯೇ ಶಿಕ್ಷಣ ಕೊಡಲು ಆರಂಭಿಸಿದೆ. ಚಿಮ್ಮಟದಲ್ಲಿ ಅವಕ್ಕೆ ಗುಟುಕು ಕೊಡೋದನ್ನ ನಿಲ್ಲಿಸಿದೆ. ಹಸಿವಾದ್ರೆ ಹೇಗಾದ್ರೂ ಅವೇ ಆಹಾರ ತಿನ್ನೋದನ್ನ ಕಲಿತಾವೆ ಅಂದ್ಕೊಂಡೆ. ಒಂದು ದಿನ ಉಪವಾಸ ಕೆಡವಿದ ಮೇಲೆ ಅವಕ್ಕೆ ಜ್ಞಾನೋದಯವಾಯ್ತು ಅಂತ ತೋರುತ್ತೆ. ಬೇಯಿಸಿದ ಕೋಳಿ ಮೊಟ್ಟೆ ಬಿಳುಪನ್ನು ಕೊಕ್ಕಿನಿಂದ ಕುಕ್ಕಲಾರಂಭಿಸಿದ್ವು. ಆದ್ರೆ ಮೊಟ್ಟೆ ಬಿಳುಪು ಕೊಕ್ಕಿನಿಂದ ಜಾರ್ತಾ ಇತ್ತು. ಆದ್ರಿಂದ ಅನ್ನದಾಗಳನ್ನ ತಿನ್ಬಹುದೆಂದು ಅನ್ನದಾಗಳನ್ನ ಕೊಟ್ಟೆ. ಅವು ಅನ್ನದಾಗಳುಗಳನ್ನ ಹುಳುಗಳೆಂದೇ ತಿಳಿದ್ವೋ ಏನೋ. ಅವನ್ನ ಕಚ್ಚಿ ಕುಕ್ಕಿ ತುಂಡು ತುಂಡು ಮಾಡಿ ತಿಂದ್ವು. ಅವು ತಾವೇ ಆಹಾರ ತಿನ್ನಲಾರಂಭಿಸಿದ ಕೂಡಲೇ ಅವುಗಳ ವರ್ತನೆಯಲ್ಲೂ ಬದಲಾವಣೆ ಕಂಡಿತು. ಧೈರ್ಯವಾಗಿ ಅತ್ತಿತ್ತ ಹಾರ್ತಾ ಇದ್ವು. ಎದುರಿಗೆ ಕಂಡ ಎಲೆಯ ಚೂರು ಮುಂತಾದ ಚಿಕ್ಕ ಪುಟ್ಟ ವಸ್ತುಗಳನ್ನ ಕುತೂಹಲಕ್ಕೆಂಬಂತೆ ಕುಕ್ಕಿ ನೋಡ್ತಾ ಇದ್ವು. ಅವುಗಳ ಆತ್ಮವಿಶ್ವಾಸ ಕಂಡು ನಾನು ಹೀಗೆ ಮುಂದುವರೆದ್ರೆ ಇನ್ನು ಕೊಂಚ ದಿನಗಳಲ್ಲಿ ಇವು ಕಾಡಿನಲ್ಲಿ ಸ್ವತಂತ್ರವಾಗಿ ಜೀವಿಸಲು ಸಾಧ್ಯವಾಗಬಹುದು ಅಂತ ಯೋಚಿಸಿದೆ. ಆದ್ರೆ ಒಂದು ದಿನ ಸಾಯಂಕಾಲ ಅವು ಇದ್ದಕ್ಕಿದ್ದಂತೆ ಮಂಕಾಗಿ ಕುಳಿತಲಿಂದ ಏಳಲೇ ಇಲ್ಲ. ಅದೇ ರಾತ್ರಿ 2 ಸತ್ತೇ ಹೋದ್ವು. ಏನನ್ನ ತಿಂದ್ವೋ ಅಥವಾ ಅನ್ನದ ಊಟ ಅವಕ್ಕೆ ಆಗ್ಲಿಲ್ವೋ ಏನೋ. ಒಟ್ನಲ್ಲಿ ಅವು ಸತ್ತದಕ್ಕೆ ಕಾರಣ ಗೊತ್ತಾಗ್ಲಿಲ್ಲ. ಸುಸ್ಮಿತಾ ಮಾತ್ರ ಹಕ್ಕಿಮರಿ ಸತ್ತದ್ದಕ್ಕೆ ಪೆಚ್ಚು ಮೋರೆ ಮಾಡಿಕೊಂಡು ಒಂದು ದಿನವೆಲ್ಲ ಬೇಜಾರಾಗಿ ಇದ್ಲು. ನಾನು ಇನ್ನೂ ಈ ಕಾಡಿನ ಜೀವಿಗಳ ತಂಟೆಗೆ ಹೋಗಬಾರ್ದೆಂದು ಅಖೈರಾಗಿ ನಿರ್ಧರಿಸ್ಬಿಟ್ಟೆ. ಕಾಡಿನ ಜೀವ ಸಂಕುಲದೊಳಗೆ ನಾವು ಕೈ ಹಾಕಿದ್ರೆ ಸಾಕು, ಅದು ಸಹಾಯ ಹಸ್ತವಾದ್ರೂ ಅವುಗಳ ನಾಶ ತಪ್ಪಿದ್ದಲ್ಲವೆಂದು ನನಗೆ ಮನದಟ್ಟಾಯ್ತು. ಅವುಗಳಲ್ಲಿ ತೊಂದರೆಗೆ ಸಿಕ್ಕಿದವನ್ನು ತಬ್ಬಲಿಗಳನ್ನು ರಕ್ಷಿಸೋದು ನಮ್ಮ ನೈತಿಕ ಜವಾಬ್ದಾರಿ ಎಂದು ಭಾವಿಸೋದು ಕಾಡಿನಲ್ಲಿರೋದನ್ನೆಲ್ಲ ತಾನು ತಿನ್ನೋದಕ್ಕೆ ದೇವರು ಸೃಷ್ಟಿ ಮಾಡಿದ್ದಾನೆಂದು ತಿಳಿದಿರುವ ಮಾರನ ಮೂರ್ಖತನಕ್ಕಿಂತ ದೊಡ್ಡ ಮೂರ್ಖತನವೆಂದು ಖಂಡಿತವಾಗಿ ಅನ್ನಿಸ್ತು. ಇಷ್ಟೆಲ್ಲ ದೃಢ ನಿರ್ಧಾರ ಮಾಡಿದ್ರೂ ನಾನು ಮತ್ತೊಮ್ಮೆ ಹಕ್ಕಿಮರಿಯ ದೆಸೆಯಿಂದ ನೈತಿಕ ಬಿಕ್ಕಟ್ಟಿಗೆ ಸಿಕ್ಬಿದ್ದೆ. ಹೂವಣ್ಣನ ಮಗ ಚಂದ್ರ ನಮಗೆ ವಾರಕ್ಕೊಮ್ಮೆ ತರಕಾರಿ ತಂದುಕೊಡ್ತಾ ಇದ್ದ. ಅವನ ತರಕಾರಿ ಜಮೀನಿನ ಬಳಿಯೇ ಹಕ್ಕಿಯೊಂದು ಗೂಡು ಕಟ್ಟಿದೆ ಎಂದು ನಂಗೆ ಹೇಳ್ದ. ಅದೊಂದು ಮಡಿವಾಳ ಹಕ್ಕಿಯ ಗೂಡು. ಅಲ್ಲಿ ಹೋಗಿ ಮರೆ ರಚಿಸಿಕೊಂಡು ಕುಳಿತು ಅದರ ಹಲವಾರು ಫೋಟೋಗಳನ್ನ ತೆಗೆದ ನಂತರ ಇಷ್ಟೆಲ್ಲ ಹೇಳಿ ನನಗೆ ಸಹಾಯ ಮಾಡಿದ್ದಕ್ಕೆ ಅವನಿಗೆ ₹1 ಇನಾಮು ಕೊಟ್ಟೆ. ಈ ಸುದ್ದಿ ಯಾವುದೋ ರೂಪ ತಾಳಿ ಕೊನೆಗೆ ಹಕ್ಕಿ ತಗೊಂಡು ಹೋಗಿ ಕೊಟ್ರೆ ಫೋಟೋ ಹೊಡೆದು ₹1 ಕೊಡ್ತಾರಂತೆ ಎಂಬ ವಾರ್ತೆಯಾಗಿ ದನ ಕಾಯುವ ಹುಡುಗರಿಂದ ಹಿಡಿದು ಸ್ಕೂಲು ಹುಡುಗರವರೆಗೆ ಎಲ್ಲರೂ ತರತರದ ಹಕ್ಕಿ ಮರಿಗಳನ್ನ ಅವುಗಳ ಗೂಡುಗಳಿಂದ ಕದ್ದು ಇದರ ಫೋಟೋ ಹೊಡ್ಕೊಳ್ಳಿ ಎಂದು ತರತೊಡಗಿದ್ರು. ಅವರೆಲ್ಲರಿಗೂ ಬೈದು ಹೆದರಿಸಿ ಈ ಕೆಲಸದಿಂದ ವಿಮುಖರನ್ನಾಗಿ ಮಾಡಬೇಕಾದ್ರೆ ನನಗೆ ಸಾಕು ಬೇಕಾಗಿ ಹೋಯ್ತು. ಈ ಸಮಯದಲ್ಲೇ ದನ ಕಾಯುವ ರಾಮ ಒಂದು ಆಕಾಶ ಬಗರೆ ಹಕ್ಕಿ ಮರಿಯನ್ನು ತಂದು ಮಾರನ ಕೈಲಿ ಕೊಟ್ನಂತೆ. ನಾನು ಕಂಡ್ರೆ ಬೈತೀನಿ ಎಂದು ಮಾರ ಹೇಳಿದ್ರಿಂದ ನಾನು ಬರೋದ್ರೊಳಗೆ ಅವನು ಜಾಗ ಖಾಲಿ ಮಾಡಿದ್ದ. ಆ ಮರಿಯನ್ನ ಯಾಕೆ ಇಲ್ಲಿರಿಸ್ಕೊಂಡೆ ಎಂದು ನಾನು ಮಾರನಿಗೆ ಬೈದು ಅದನ್ನ ಗೂಡಿಗೆ ಹಿಂದಿರುಗಿಸಲು ರಾಮನಿಗೆ ಹುಡುಕಾಡ್ದೆ. ನಾನವನಿಗೆ ಹೊಡೆಯಲೆಂದೇ ಹುಡುಕ್ತಾ ಇದ್ದೀನಿ ಅಂತ ತಿಳಿದ ಅವನು ಪತ್ತೆ ಇಲ್ಲದಂತೆ ತಲೆ ತಪ್ಪಿಸ್ಕೊಂಡ. ಆದ್ರೆ ನಾನ್ ಮಾತ್ರ ಹಕ್ಕಿ ಮರಿಗಳನ್ನು ಸಾಕುವ ಜವಾಬ್ದಾರಿ ಹೊರಬಾರ್ದು ಅಂತ ನಿರ್ಧರಿಸ್ಬಿಟ್ಟಿದ್ದೆ. ಈ ಎಲ್ಲ ಹುಡುಕಾಟ ನಡೆಸ್ತಾ ಇದ್ದಾಗ 2 ಆಕಾಶ ಬಗರೆ ಹಕ್ಕಿಗಳು ಕೂಗುತ್ತಾ ನಮ್ಮ ಮನೆ ಮೇಲೆ ಎತ್ತರದಲ್ಲಿ ಸುತ್ತುತ್ತಾ ಇರೋದು ಗೋಚರಿಸ್ತು. ನನಗೆ ಇವು ಆ ಮರಿಯ ತಂದೆ ತಾಯಿಗಳೇ ಇರಬಹುದೇ ಎಂಬ ಅನುಮಾನ ಶುರುವಾಯಿತು. ಇರ್ಲಿ ನೋಡೋಣ ಎಂದು ಅವುಗಳಿಗೆ ಕಾಣುವಂತೆ ಮನೆ ಕಿಟಕಿಗೆ ಹೊಡೆದಿದ್ದ ತಂತಿ ಜಾಲರಿಯ ಮೇಲೆ ಹಕ್ಕಿ ಮರಿಯನ್ನ ಕೂರಿಸ್ದೆ. ಅವು ತಂದೆ ತಾಯಿಗಳಾದ್ರೂ ಗೂಡಿನಲ್ಲಿಲ್ಲದ ಈ ಹಕ್ಕಿ ಮರಿಗಳಿಗೆ ಇಲ್ಲೇ ಗುಟುಕು ಕೊಟ್ಟು ನೋಡಿಕೊಳ್ತವೆ ಎಂದು ನಾನು ಭಾವಿಸೇ ಇರಲಿಲ್ಲ. ಯಾಕಂದ್ರೆ ಎಲೆಗಳು ಬಾಡಿದ್ದಕ್ಕೆ ಟೂವಿ ಹಕ್ಕಿ ಮರಿಗಳನ್ನ ಪರಿತ್ಯಜಿಸಿ ಕಾಡಿಗೆ ಓಡಿ ಹೋಗಿದ್ದನ್ನ ನಾನು ನೋಡಿದ್ದೆ.
ಆದರೆ ಕೊಂಚ ಹೊತ್ತಿನ ತರುವಾಯ ತಾಯಿ ಹಕ್ಕಿ ಆಕಾಶದಲ್ಲಿ ಕೂಡ್ಕೊಂಡು ಹಾರಾಡ್ತಾ ಇದ್ದದ್ದು ಮೆಲ್ಲಗೆ ಇಳಿದು ಮನೆ ಮುಂದಿನ ಮರಗಳ ಮೇಲೆ ಬಂದು ಕುಳಿತುಕೊಳ್ತು. ಮಧ್ಯಾಹ್ನದ ಹೊತ್ತಿಗೆ ತಾಯಿ ಹಕ್ಕಿ ಧೈರ್ಯ ಮಾಡಿ ಕಿಟಕಿ ಬಳಿಯ ಮರಿಗೆ ಗುಟುಕು ಕೊಡೋಕೆ ಆರಂಭಿಸ್ತು. ರಾಮ ಅದರ ಮರಿಯನ್ನು ಕದ್ದು ತಂದಾಗ ತಾಯಿ ಹಕ್ಕಿ ಅವನನ್ನೇ ಹಿಂಬಾಲಿಸಿ ನಮ್ಮ ಮನೆಯವರೆಗೂ ಬಂದಿತ್ತು. ರಾತ್ರಿಯಾದ ಕೂಡಲೇ ಕಿಟಕಿ ಮೇಲೆ ಕುಳಿತಿದ್ದ ಹಕ್ಕಿ ಮರಿಯನ್ನ ಕೋಣೆಯೊಳಗೆ ಬಿಡ್ತಾ ಇದ್ದೆ. ಮತ್ತೆ ಬೆಳಗಾದ ತಕ್ಷಣ ಅದನ್ನ ಹೊರಗೆ ಕೂರಿಸ್ತಾ ಇದ್ದೆ. ತಾಯಿ ಹಕ್ಕಿ ಬಂದು ಹಲವಾರು ಬಾರಿ ಗುಟುಕು ಕೊಟ್ಟು ಎತ್ತಲು ಹಾರಿ ಹೋಗ್ತಾ ಇತ್ತು. ಕೆಲವು ಗಂಟೆಗಳ ತರುವಾಯ ಮತ್ತೆ ಬರ್ತಾ ಇತ್ತು. ನಾನು ಬಹುಶಃ ತನ್ನ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಮಿಕ್ಕ ಸಮಯ ಉಪಯೋಗಿಸ್ತಾ ಇದೆ ಅಂತ ತಿಳಿದಿದ್ದೆ. ಅದು ಗುಟುಕು ಕೊಟ್ಟ ನಂತರ ತುಂಬಾ ಸಮಯದವರೆಗೆ ಏಕೆ ನಾಪತ್ತೆ ಆಗುತ್ತೆ ಅನ್ನೋದು 4-6 ದಿನದ ತರುವಾಯ ನನಗೆ ಗೊತ್ತಾಯ್ತು. ಒಂದಿನ ಬೆಳಗಿನ ಹೊತ್ತಿಗೆ ತಾಯಿ ಹಕ್ಕಿ ಇನ್ನೆರಡು ತನ್ನ ಮರಿಗಳನ್ನು ಕರೆತಂದು ಮನೆ ಎದುರಿನ ಮರದಲ್ಲಿ ಕೂರಿಸಿತ್ತು. ರಾಮ ಹಕ್ಕಿ ಮರಿಗಳನ್ನ ಕದ್ದು ತಂದಾಗ ಏನೋ ಕಾರಣಕ್ಕೆ ಇನ್ನೆರಡನ್ನ ಗೂಡ್ನಲ್ಲೇ ಉಳಿಸಿದ್ದ. ಮರಿಯ ಕೂಗನ್ನು ಅನುಸರಿಸಿ ತಾಯಿ ಹಕ್ಕಿ ಮನೆಯವರೆಗೂ ಬಂದ್ರೂ ತನ್ನ ಗೂಡಿನ ಮಿಕ್ಕೆರಡು ಮರಿಗಳನ್ನ ಮರ್ತಿರ್ಲಿಲ್ಲ. ಈ ಮರಿಗೆ ಕಿಟಕಿ ಬಳಿ ಹಲವು ಬಾರಿ ಗುಡುಕು ಕೊಟ್ಟು ಅನಂತರ ಗೂಡಿನ ಮರಿಗಳಿಗೆ ಆಹಾರ ಕೊಡೋಕೆ ಹೋಗ್ತಾ ಇದ್ದುದ್ರಿಂದ ಅದು ತುಂಬಾ ಸಮಯದವರೆಗೆ ನಾಪತ್ತೆ ಆಗ್ತಾ ಇತ್ತು. ಎರಡೂ ಕಡೆ ಸಂಸಾರ ನೋಡಿಕೊಳ್ಳುವ ಹೊರೆ ತಪ್ಪಿಸ್ಲೆಂದೇ ಗೂಡಿನ ಮರಿಗಳಿಗೆ ಹಾರುವಷ್ಟು ರೆಕ್ಕೆ ಬಲೆಯಿತ್ಲು ಅವನ್ನೂ ಹಾರಿಸ್ಕೊಂಡು ಬಂದು ಮನೆಯ ಬಳಿಯ ಮರದಲ್ಲಿ ಕೂರಿಸಿತ್ತು. ತಂದೆ ತಾಯಿ ಎರಡೂ ಸೇರಿ 3 ಬಕಾಸುರ ಮರಿಗಳಿಗೆ ಬಿಡುವಿಲ್ಲದಂತೆ ಆಹಾರ ಒದಗಿಸೋಕೆ ಆರಂಭಿಸಿದ್ವು. ಅಲ್ಲಿಯವರೆಗೂ ಸುಮ್ಮನೆ ಬೆಪ್ ಹಿಡಿದಂತೆ ಕಿಟಕಿಯ ಕಂಬಿ ಮೇಲೆ ಕುಳಿತು ಆಹಾರ ಸ್ವೀಕರಿಸ್ತಾ ಇದ್ದ ಹಕ್ಕಿಮರಿ ಮಿಕ್ಕೆರಡು ಹಕ್ಕಿಮರಿಗಳನ್ನ ನೋಡ್ತೋ ಇಲ್ವೋ ಕುಳಿತಲ್ಲೇ ಕೂಗುತ್ತಾ ರೆಕ್ಕೆ ಬಡಿಯುತ್ತಾ ಉದ್ವೇಗ ಪ್ರಕಟಿಸಿತು. ಒಮ್ಮೆ ತಾಯಿ ಹಕ್ಕಿ ಮರದ ಮೇಲಿನ ಹಕ್ಕಿಮರಿಗಳಿಗೆ ಗುಟ್ಕು ಕೊಡ್ತಾ ಇರ್ಬೇಕಾದ್ರೆ ತಾಳ್ಮೆಯಿಂದ ಕೂರಲಾರದ ಈ ಹಕ್ಕಿಮರಿ ಕೂಗುತ್ತಾ ರೆಕ್ಕೆ ಬಡಿಯುತ್ತಾ ಕಿಟಕಿ ಮೇಲಿಂದ ನೆಗೆದೇ ಬಿಡ್ತು. ಕೆಲವು ಕ್ಷಣಗಳವರೆಗೆ ಹುಚ್ಚು ಹುಚ್ಚಾಗಿ ರೆಕ್ಕೆ ಬಡಿಯುತ್ತಾ ಗಾಳಿಯಲ್ಲಿ ತೂರಾಡಿದ ಆ ಮರಿ ಅನಂತರ ಯಮಸಾಹಸದಿಂದ ನಿಧಾನವಾಗಿ ಎತ್ತರೆತ್ತರಕ್ಕೆ ಸಾಗಿ ಅಂತೂ ಇಂತೂ ಹೋಗಿ ಮರದ ಮೇಲಿನ ತನ್ನ ಸಹೋದರರನ್ನ ಸೇರ್ಕೊಳ್ತು. 4-6 ದಿನ ನಮ್ ಜೊತೆ ಕೋಣೆಯೊಳಗೆ ಕಾಲ ಕಳೆದಿದ್ದ ಆ ಪುಟ್ಟ ಮರಿ ಅಷ್ಟರೊಳಗೆ ಸುಸ್ಮಿತಳಿಗೆ ನಮ್ಮ ಹಕ್ಕಿ ಮರಿ ಆಗ್ಬಿಟ್ಟಿತ್ತು. ತಾಯಿ ಹಕ್ಕಿ ಅದನ್ನು ಹಾರಿಸ್ಕೊಂಡು ಹೋಗಿ ಮರದ ಮೇಲೆ ಕೂರಿಸಿದ್ ನೋಡಿ, ಅಯ್ಯೋ ನಮ್ಮ ಹಕ್ಕಿ ಮರಿ ಮರದ ಮೇಲೆ ಹೋಯ್ತು ಎಂದು ತಾಯಿ ಹಕ್ಕಿ ಮೇಲೆ ಕೋಪಗೊಂಡ್ಲು. 2 ದಿನಗಳವರೆಗೆ ಹವಳ ಹಕ್ಕಿ ಮರಿಯು ಮಿಕ್ಕ ಮರಿಗಳ ಜೊತೆ ಕೊಂಬೆಯ ಮೇಲೆ ಇತ್ತು. ಅನಂತರ ಆಕಾಶದ ಕರೆಯನ್ನು ತಡೆಯಲಾರದ ಅವು ಹಾರಿ ವಿಶಾಲ ವಿಶ್ವದಲ್ಲಿ ಲೀನವಾದವು. ಆಮೇಲೆ ನಮ್ಮ ಮನೆ ಹತ್ರ ಯಾವ ಆಕಾಶ ಬಗರೆ ಹಕ್ಕಿ ಹಾರಿ ಬಂದ್ರು ಸುಸ್ಮಿತಾ ಓಹೋ ನಮ್ಮ ಹಕ್ಕಿ ಮರಿ ಮನೆ ನೆನಪು ಮಾಡ್ಕೊಂಡು ಬಂದಿದೆ ಎಂದು ಅದ್ರ ಹತ್ರ ಕೈ ಬೀಸ್ತಾ ಇದ್ಲು. ಹಕ್ಕಿಗಳಿಗೆ ಅಷ್ಟೊಂದು ಜ್ಞಾಪಕ ಆತ್ಮೀಯತೆ ಇದೆಯೋ ಇಲ್ವೋ ಹೇಳಬಲ್ಲವರ್ಯಾರು. ಒಟ್ನಲ್ಲಿ ಸುಸ್ಮಿತಳಿಗೆ ಆ ಹಕ್ಕಿ ಮರಿ ಜ್ಞಾಪಕ ಆತ್ಮೀಯತೆ ತಂದು ಕೊಟ್ಟಿತ್ತಷ್ಟೇ. ಪ್ರಿಯ ವೀಕ್ಷಕರೇ, ಇದು KP ಪೂರ್ಣಚಂದ್ರ ತೇಜಸ್ವಿ ಅವರ ಸುಸ್ಮಿತಾ ಮತ್ತು ಹಕ್ಕಿಮರಿ ಕಥೆಯ ಆಡಿಯೋ ಬುಕ್. ಈ ಆಡಿಯೋ ಬುಕ್ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಅನ್ನು ಒತ್ತಿ ಮುಂದಿನ ಈ ರೀತಿಯ ಸಾಹಸಮಯ ಕಥೆಗಳು, ರಹಸ್ಯಮಯ ಘಟನೆಗಳು ಮತ್ತು ಕಾಡಿನ ಅದ್ಭುತ ಲೋಕದ ಹೊಸ ಪ್ರಯಾಣಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.